ಕುರಿನೂ ಬರಲ್ಲ ಸರ್, ಒಂದು ಮೇಕೆನೂ ಬರಲ್ಲ ಸರ್. ನೋಡ್ತಾ ಇರ್ಬೋದು ನೀವು, ಇದು ಒಳ್ಳೆ ಫೆನ್ಸಿಂಗ್ ಹಾಕೋದು ಒಂದೇ, ನಿಮ್ ಮನೆ ಗೋಡೆ ಹಾಕೋದು ಒಂದೇ ಸರ್. ನೋಡ್ತಾ ಇರ್ಬೋದು 2 ಎಕರೆ ಜಮೀನಾಗಿದೆ ಸರ್. ಫಸ್ಟ್ ಫೆನ್ಸಿಂಗ್ ಹಾಕಿರ್ಲಿಲ್ಲ ಸರ್. ಮಧ್ಯರಾತ್ರಿಲಿ ಹಂದಿ, ಕುರಿ, ಮೇಕೆ ಪ್ರಾಣಿಗಳು, ಈ ತರ ಪ್ರಾಣಿಗಳು ಬಂದು ಮೇಯ್ಕೊಂಡು ಹೋಗ್ತಾ ಇದ್ವಿ ಸರ್. ಇವಾಗ ಈ ಫೆನ್ಸಿಂಗ್ ಹಾಕ್ಸ್ಮೇಲೆ ಸರ್ ನಮ್ದು ಗಿಡ ಸೇಫ್ಟಿ ಇದೆ. 750 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀನಿ. ಇನ್ನು ಈ ಸಪೋರ್ಟಿಂಗ್ ಏನ್ ಕೊಟ್ಟಿರ್ತೀನಿ, ಈ ಸಪೋರ್ಟಿಂಗ್ ಕಲ್ಲು ಬರೀ 600 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಒಂದ್ ಜನನೇ ಬರಕ್ಕಾಗಲ್ಲ ಸರ್. ನೋಡ್ತಾ ಇರ್ಬೋದು ನೀವು, 250 ಕಲ್ಲು ಹಾಕಿದೀವಿ ಸರ್ ನಮ್ಮ ಅಪ್ಪಂಗೆ ಹೇಳಿ. ನೋಡಿ ಸರ್, ಯಾವ ಆಡು ಕುರಿತನ ಏನು ಬರಲ್ಲ. ನಮ್ ಗಿಡಗಳು ನೋಡಿ ಸರ್ ಹೆಂಗಿದೆ. ಗೇಜ್ ನಾವು ಹೇಳ್ದಂಗೆ ಗೇಜ್ ಹಾಕೊಟ್ರು, ಜೋಳಿ ತಂತಿನೇ ಹಾಕಿದ್ರು. ನಾವು ಟಾಟಾ ಬೇಕು ಒಂದು ಟಾಟಾನೇ ಹಾಕೊಟ್ರು. ಒಳ್ಳೆ ಕೆಲಸ ಮಾಡೋದು ಸರ್, ಪರವಾಗಿಲ್ಲ. ಇಂತರ ಕೆಲಸ ಕೊಡ್ಬೋದು. ಆಲ್ ಓವರ್ ಕರ್ನಾಟಕ ಪ್ರತಿಯೊಂದ್ ಕಡೆನೂ ಮಾಡ್ಕೊಡ್ತೀನಿ. ನಿಮ್ದೊಂದು ಸೈಟ್ ಇರ್ಲಿ ಸರ್, ಕಾಲ್ ಮಾಡಿ ಬಂದು ಮಾಡ್ಕೊಡ್ತೀವಿ ಸರ್. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಪ್ಪ ವಿಷಯ ಅಂದರೆ, ನಾವು ತಂತಿ ಬೇಲಿ ವರ್ಕ್ ಕೆಲಸ ಬರ್ತಾ ಇದ್ದೀವಿ. ಬೇರೆಯವ್ರ ಥರ ನಾವು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ನಾ ಮಾಡ್ತಾ ಇರೋದು 3 ವರ್ಷದಿಂದ ಈ ವರ್ಕು. ಒಂದು ಲೇಬರಾಗಿ ಕೆಲಸ ಮಾಡ್ಕೊಂಡು, ಈಗ ಓನರಾಗಿ ಒಂದು ವಿಡಿಯೋ ಮಾಡ್ಕೊಂಡು, ಸೊ ಎಲ್ಲ ಕೆಲಸದ ಬಗ್ಗೆ ತಿಳ್ಕೊಂಡು ಈಗ ಕೆಲಸ ಮಾಡೋಕ್ಕೆ ಪ್ರೆಸೆಂಟ್ ಈ ವರ್ಕ್ ಮಾಡಿರೋದು ಮದ್ದೂರ ಹತ್ರ 1.5 ಎಕರೆ ಇದೆ. ಟೋಟಲ್ಲು 200 ಕಲ್ಲು ತಗೊಂಡಿದೆ. ಏನು ಅಂದರೆ, ಸೊ ಇದು ಮೂಲೆ ಕಲ್ಲು ಸರ್, ಡಬಲ್ ಕಲ್ಲು. ಸೊ ಯಾವ ಥರ ಇದೆ ಕಲ್ಲು ನೋಡ್ಬೋದು, ತಿಕ್ನೆಸ್ ಆಗಲಿ, ದಪ್ಪ ಆಗಲಿ, ಸೊ ಲೆಂತ್ ಆಗಲಿ ಯಾವ ಥರ ಇದೆ. 8 ಅಡಿ ಕಲ್ಲು ಸರ್ ಇದು. 2 ಅಡಿ ಡೀಪ್ ಹೋಗಿದೆ, 6 ಅಡಿ ಮೇಲಿದೆ. 4 ಲೇಯರ್ ಟಾಟಾ ತಂತಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ತಂತಿ ಇದೆ ಅಂತ. 6 ಅಡಿ ಮೆಸ್ ಇದೆ ಸರ್. 750 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀನಿ. ಇನ್ನು ಈ ಸಪೋರ್ಟಿಂಗ್ ಏನು ಕೊಟ್ಟಿರ್ತೀನಿ, ಈ ಸಪೋರ್ಟಿಂಗ್ ಕಲ್ಲು ಬರೀ 600 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಎಲ್ಲರೂ ಏನು ಮಾಡ್ತಾರೆ, ಸೇಮ್ ರೈಟು 750 ರೂಪಾಯಿ ಕೊಡಬೇಕು ಅಂತಾರೆ. ಬಟ್ ನಾವು ಆ ಥರ ಮಾಡಲ್ಲ. ಯಾಕೆ ಅಂದರೆ ಅದಕ್ಕೆ ನಾವೇನು ಕಲ್ಲು ಚಾರ್ಜು ಮತ್ತು ಲೇಬರ್ ಚಾರ್ಜ್ ಮಾತ್ರ ತಗೋತೀವಿ. 600 ರೂಪಾಯಿ ಕೊಟ್ಟರೆ ಸಾಕು ಸರ್, ಸಪೋರ್ಟ್ ಕಲ್ಲು ಕೊಡ್ತೀವಿ ಸರ್. ನೋಡ್ತಾ ಇರ್ಬೋದು ನಾವು, ಇದು ಹಾಕ್ಸ್ತಾರೆ ಯೂಟ್ಯೂಬಲ್ಲೆಲ್ಲ ನೋಡಿ. ನಮ್ಮ ತಂದೆಯವ್ರಿಗೆ ಹೇಳಿದೆ ಸರ್, ಸ್ಲ್ಯಾಬ್ ಹಾಕ್ಸ್ತೀನಿ ಅಂತ ಇದ್ರು ಸರ್ ನಮ್ಮ ತಂದೆಯವರು. ನಮ್ಮ ತಂದೆಯವ್ರನ್ನ ಸರ್ ನಾನು ಯೂಟ್ಯೂಬಲ್ಲಿ ಜಾಸ್ತಿ ನೋಡ್ತಾ ಇದ್ದೆ ಸರ್. ಯೂಟ್ಯೂಬಲ್ಲಿ ನೋಡ್ಕೊಬಿಟ್ಟು ಫೆನ್ಸಿಂಗ್ ವರ್ಕು ಹಿಂಗೆ ಕಾಂಟೆಂಟ್ ಸಿಕ್ತು ಸರ್. ಸ್ಲ್ಯಾಬ್ ಜಾಸ್ತಿ ವರ್ಕು ಸರ್, ಇದು ಕಡಿಮೆ ರೇಟಲ್ಲಿ ಹಾಕೊಡ್ತಾರೆ ಸರ್. ಇವಾಗ ಸರ್ ಫೆನ್ಸಿಂಗ್ ಆದ್ಮೇಲೆ ಒಂದು ಮೇಕೆನೂ ಬರಲ್ಲ ಸರ್, ಒಂದು ಕುರಿನೂ ಬರಲ್ಲ ಸರ್, ಒಂದು ಜನನೇ ಬರೋಕ್ಕಾಗಲ್ಲ ಸರ್. ನೋಡ್ತಾ ಇರ್ಬೋದು ನೀವು, 250 ಕಲ್ಲು ಹಾಕಿದೀವಿ ಸರ್ ನಮ್ಮ ಅಪ್ಪಂಗೆ ಹೇಳಿ. ನೋಡ್ತಾ ಇರ್ಬೋದು ಸರ್ ನೀವು. ಸರ್ ಓನರು ಬಂದು ಒಂದ್ಸತಿ ಬಂದು ಸ್ಪಾಟ್ ಹತ್ರ ಬಂದು ದಾರ ಕಟ್ಕೊಟ್ರೆ ಸಾಕು. ಕೆಲಸ ಮುಗಿಯೋವರೆಗೂ ನಾವೇ ಮುಂದೆ ನಿಂತ್ಕೊಂಡು ನಮ್ಮ ಜಮೀನು ಥರ ನಾವು ವರ್ಕ್ ಫಿನಿಶ್ ಮಾಡ್ಕೊಡೋಗಂಟು ಮನೆ ಕಡೆ ಬರಲ್ಲ ಸರ್. ಅಲ್ಲೇ ಇರ್ತೀವಿ, ಅಲ್ಲೇ ಆಲ್ಟ್ ಆಗ್ತೀವಿ. ವರ್ಕ್ ಫಿನಿಶ್ ಆದಮೇಲೆ ಸರ್ ಆ ಸ್ಪಾಟಿಂದ ಆಚೆ ಕಡೆ ಬರೋದು ನಾವು. ಈ ಜಮೀನು ಓನರ್ ಬಂದು ಇವರೇ. ಸೊ ನಾನು ಇಲ್ಲಿ ಬಂದು ವರ್ಕ್ ಮಾಡಿದಾಗ ಲೇಬರಾಗೆ ವರ್ಕ್ ಮಾಡಿದ್ದು. ಇಲ್ಲೇ ಇದ್ದಾರೆ, ಮಾತಾಡಿ ಸರ್. ಈ ಹುಡುಗನೇ ಕೆಲಸ ಮಾಡ್ಕೊಟ್ಟಿದ್ದು ನಮ್ಮ ಜಮೀನು. ಈ ಕಂಬಗಳು ಇವನೇ ಒಳ್ಳೆ ಬಿಸ್ಕೆಟ್ ಇದ್ದಂಗೆ ಸರ್. ಕಂಬಗಳು ನೋಡಿ ಹೆಂಗಿದೆ. 6-4 ಅಂದ್ರು 6-4 ಸೈಜೇ ಇಳ್ಕವ್ರೆ. ಅದ್ರಾಗ ತಂತಿನೂ ಹಂಗೆ ಫಿಟ್ಟಿಂಗ್ ಚೆನ್ನಾಗದೆ, ಎಲ್ಲ ಸೂಪರ್ ಮಾಡವ್ರೆ. ಈ ಹುಡುಗನೇ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ದು ಸರ್. ಈಗ ಯಾವ ಹಂದಿನೂ ಬರಲ್ಲ, ನರಿನೂ ಬರಲ್ಲ, ಕೋಳಿನೂ ಕೂಡ ಬರಕ್ ಕಷ್ಟ. ಆ ಮಟ್ಟಕ್ಕೆ ಚೆನ್ನಾಗಿ ಮಾಡವ್ರೆ ಸರ್ ಕೆಲಸವ. 5 ದಿವಸ ಹೇಳಿದ್ರು ಇವರು, 3 ದಿವಸಕ್ಕೆ ಡೆಲಿವರಿ ಮಾಡ್ಕೊಟ್ರು. ಅದ್ರ ಗೇಜ್ ನಾವು ಹೇಳ್ದಂಗೆ ಗೇಜ್ ಹಾಕೊಟ್ರು. ಜೋಳಿ ತಂತಿನೇ ಹಾಕಿದ್ರು. ನಾವು ಟಾಟಾ ಬೇಕು ಒಂದು ಟಾಟಾನೇ ಹಾಕೊಟ್ರು. ಒಳ್ಳೆ ಕೆಲಸ ಮಾಡೋರು ಸರ್, ಪರವಾಗಿಲ್ಲ. ಇಂತರ ಕೆಲಸ ಕೊಡ್ಬೋದು. ಈಗ ನೋಡಿ ಸರ್, ಯಾವ ಆಡು ಕುರಿತನ ಏನು ಬರಲ್ಲ. ನಮ್ಮ ಗಿಡಗಳು ನೋಡಿ ಸರ್ ಹೆಂಗಿದೆ. ಒಂದು ಗಿಡನೂ ಒಂದು ಆಡಲಿ, ಕೋಳಿಯಲ್ಲಿ, ಕುರಿಯಲ್ಲಿ ಏನೂ ಒಂದು ಕಟ್ ಮಾಡಿಲ್ಲ. ಏನು ಕಟ್ ಮಾಡೋಕೆ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಿಲ್ಲ ಇದುವರೆಗೂ.